ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಗಾದ್ರೆ ಮೊದಲು ಆ ದುಡ್ಡು ಬರಲಿ, ಆಮೇಲೆ ಅದನ್ನ ಹೇಗೆ ತಗೋಬೇಕು ಅಂತ ನಾ ಹೇಳ್ತೀನಿ. ಸರಿನಮ್ಮ. ಇಲ್ಲಿ ನೋಡು, ಮತ್ತೆ ಹೇಳಲಿಲ್ಲ ಅನ್ಬೇಡ. ನಿನ್ಗೆ ವರದಕ್ಷಿಣೆ ದುಡ್ಡಲ್ಲಿ ₹1 ಕೂಡ ಕೊಡಲ್ಲ. ನಿನ್ಗೆ ಎಷ್ಟು ಬೇಕೋ ವರದಕ್ಷಿಣೆ ನೆಪದಲ್ಲಿ ಕೇಳಿ ತಗೋ. ಶಿವ ಪಾರ್ವತಿ ಕುಟುಂಬದ ಮೊಮ್ಮಗಳು, ನನ್ ಮನೆ ಸೊಸೆ, ಬಂಗಾರದ ಬೊಗಸೆ. ಇವಾಗ ಮತ್ತೆ ಅನುಪಮಮ್ಮನ್ ಕೇಳ್ಬೇಕಾ? ಕೇಳಲಿಲ್ಲ ಅಂದ್ರೆ ತಾಯಿ ಕೂಡ ಹಾಲು ಕೊಡಲ್ಲ. ಅಂಥದ್ರಲ್ಲಿ ಅನುಪಮ ಅಷ್ಟು ದೊಡ್ಡ ದುಡ್ಡನ್ನ ಹೇಗ್ ಕೊಡ್ತಾಳೆ ಪಲ್ಲವಿ? ಏನು ವರದಕ್ಷಿಣೆ ಅತ್ಗೆ? ನಾಟಕ ಬೇಡ. ನಾಟಕ ಮಾಡೋದ್ರಲ್ಲಿ ನಿನಗಿಂತ ದೊಡ್ಡ ಸೀನಿಯರ್ ನಾನು. ಆದ್ರೂ ನಿಮ್ಮ ಹತ್ರ ಮುಚ್ಚಿರೋದು ಏನಿದೆ ಅತ್ಗೆ? ನಮ್ಮಮ್ಮನ ಬಗ್ಗೆ ನಿಮಗೆ ಗೊತ್ತಿರೋದೇ ಅಲ್ವಾ, ಕಂಜೂಸು. ಹೆತ್ತು ಮಗಳು ನನ್ಗೆ ₹1 ಕೊಡ್ಲಿಲ್ಲ. ಇನ್ಯಾರೋ ಹೆತ್ತು ಮಗಳು ಮನೆಗ್ ಸೊಸೆಯಾಗಿ ಬರ್ತೀನಿ ಅಂದ್ರೆ ಒಪ್ಕೊಂಡ್ಬಿಡ್ತಾರಾ? ಅದಕ್ಕೆ ವರದಕ್ಷಿಣೆ ಕೇಳಿದೆ. ಅನುಪಮ ಅಮ್ಮ ಅವ್ರ ಫಿಕ್ಸ್ ಡೆಪಾಸಿಟ್ ಇಂದ ಕೊಡ್ತೀನಿ ಅಂದ್ರು. ಈ ವಿಷಯನ ನಿಮ್ಮಮ್ಮನ ಹತ್ರ ಹೇಳ್ಬೇಡಿ ಅತ್ಗೆ. ಕೇಳಿದ್ದಕ್ಕೆ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ನಾನು ಅಮ್ಮನ ಹತ್ರ ಹೇಳಿಲ್ಲ. ದುಡ್ಡು ಸಿಗತ್ತೆ ಅಂತ ನೀನು ಮುಂಚೆನೆ ಸಂತೋಷ ಪಡ್ಬೇಡ. ಅನುಪಮ ದುಡ್ಡು ತಂದು ಕೊಡೋದಿಕ್ಕೆ ನಾನ್ ಬಿಡಲ್ಲ. ತಗೊಂಡ್ ಬರೋದಕ್ಕೆ ಅನುಪಮ ಅಮ್ಮ ಈಗಷ್ಟೇ ಬ್ಯಾಂಕ್ ಹೋದ್ರು ಅದ್ಕೆ. ಹುಚ್ಚು ಪಲ್ಲವಿ, ಹೋದ್ರು ಅವ್ರು ಕೊಡ್ಬೇಕಲ್ವಾ? ಮ್ಯಾನೇಜರ್ನ ನಾನು ಯಾವಾಗ್ಲೂ ಕೊಂಡ್ಕೊಂಡಿದ್ದೀನಿ. ಅಯ್ಯೋ, ನಡೀದಿರೋ ಮದ್ವೆಗೆ ಅನುಪಮ ಅಮ್ಮ ವರದಕ್ಷಿಣೆ ಕೊಡ್ತಿದ್ದಾಳೆ. ನಾನು ಆದಷ್ಟು ಬೇಗ ಬ್ಯಾಂಕಿಗೆ ಹೋಗ್ಬೇಕು. ಅನುಪಮ ತಾನೇ ಆ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತಾಳೆ ಹೇಳು? ಸಿದ್ದು ಕೊಟ್ರೆ ಅದು ಉಪಯೋಗಕ್ಕಾದ್ರೂ ಬರುತ್ತೆ. ಥ್ಯಾಂಕ್ಸ್ ಅದ್ಗೆ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಮಸ್ಕಾರ ಸರ್. ನಮಸ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ ಮೇಡಮ್. ನನ್ನ ಹೆಸರು ಅನುಪಮ. ನನ್ನ ಹೆಸರಲ್ಲಿ 25 lakhs ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿದೆ. ಅದನ್ನು ತಗೊಳ್ಳೋಣ ಅಂತ ಬಂದೆ. ಅನುಪಮ ಅಂದ್ರೆ ಶಿವಪಾರ್ವತಿ ಅವ್ರ ಕುಟುಂಬನೇನಾ? ಹೌದು ಸರ್. ಏನ್ ಮೇಡಮ್, ಜೋಕ್ ಮಾಡ್ತಿದ್ದೀರಾ? ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಜೋಕ್ ಅಂದ್ರೇನು? ಜೋಕ್ ಅಲ್ದೆ ಇನ್ನೇನ್ ಮೇಡಮ್. ಅನುಪಮ ಅವ್ರು ಸತ್ತು ಹೋಗಿ 1 ವರ್ಷದ ಮೇಲೆ ಆಯ್ತಲ್ವಾ? ಅನುಪಮ ಅವ್ರು ಸತ್ತು ಹೋಗಿ 1 ವರ್ಷದ ಮೇಲೆ ಆಯ್ತಲ್ವಾ? ನಾನ್ ಸತ್ತು ಹೋಗಿದ್ದೀನಿ ಅಂದ್ರೇನ್ ಸರ್? ನಿಮ್ ಮುಂದೆನೆ ನಿಂತಿದ್ದೀನಲ್ಲ. ನೋಡಿ ಮೇಡಮ್, ನಾನು ಈ ಬ್ಯಾಂಕಿಗೆ ಬಂದು 1 ವರ್ಷ ಆಯ್ತು. ನಾನು ಬಂದು 2ನೇ ದಿನನೇ ಅನುಪಮ ಅವ್ರು ಸತ್ತು ಹೋದ್ರು ಅಂತ ಹೇಳಿದ್ರು. ಡೆತ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಯಾರು ಕೊಟ್ರು ಸರ್ ಇದನ್ನ?
ನಾನು ಬದುಕಿ ಇದ್ದಾಗ ಡೆತ್ ಸರ್ಟಿಫಿಕೇಟ್ ಕೊಟ್ಟು ನಿಮ್ಮನ್ನು ಚೀಟ್ ಮಾಡಿದಾರಲ್ಲ, ನಾನು ಬದುಕಿ ಇದ್ದೀನಿ ಸರ್. ಏನ್ ಪ್ರೂಫ್? ಅದೇ ಅನುಪಮ ಸತ್ತು ಹೋಗಿದ್ದಾರೆ ಅಂತ ನಾನು ಪ್ರೂಫ್ ತೋರಿಸ್ದೆ ಅಲ್ವಾ? ಹಾಗೇನೆ ನೀವು ಬದುಕಿರೋದಕ್ಕೆ ಪ್ರೂಫ್ ತೋರಿಸಿ. ಬದುಕಿದ್ದೀನಿ ಅಂತ ಹೇಳ್ತಿದ್ರು, ಪ್ರೂಫ್ ಯಾಕೆ ಸರ್? ಎಲ್ಲೋ ಮೋಸ ಆಗಿದೆ ಸರ್. ನನಗೆ ಹಣದ ಅವಶ್ಯಕತೆ ಇದೆ ಸರ್. ನನ್ನ ಮಗಳ ಮದುವೆ ಕೂಡ ಇದೆ. ಮಗಳ? ಅಷ್ಟಕ್ಕೂ ಅನುಪಮ ಅನ್ನೋರ್ಗೆ ಮಕ್ಕಳೇ ಇಲ್ಲ ಅಲ್ವಾ? ನಿಮ್ ಮಾತನ್ನ ನಾನು ನಂಬೋದಿಲ್ಲ. ಪ್ಲೀಸ್ ಹೊರಡಿ, ಪ್ರೂಫ್ ತಗೊಂಡ್ ಬನ್ನಿ. ಅನವಶ್ಯಕವಾಗಿ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಹಾಗಲ್ಲ ಸರ್. ಪ್ಲೀಸ್ ಮೇಡಮ್ ಹೊರಡಿ. ಸೆಕ್ಯೂರಿಟಿ ಸರ್ ಬಾಯಿಲಿ ಸರ್, ಇವ್ರನ್ನ ಕರ್ಕೊಂಡು ಹೋಗಯ್ಯ. ಏನೋ ಮೋಸ ನೀವು ಹೋಗಿ ನಡೆದಿದೆ. ಮೇಡಮ್, ನನ್ನ ಕರ್ಕೊಂಡು ಮಾತು ಹೋಗಯ್ಯ. ಕೇಳಿ ಸರ್. ಮೇಡಮ್, ನಾನು ಬನ್ನಿ, ಬದುಕಿದ್ದೀನಿ ಅಂತ ಬನ್ನಿ, ಬನ್ನಿ. ಹೇಳ್ತಿದ್ದೀನಲ್ಲ ಸರ್. ಬನ್ನಿ ಮಾ. ಪ್ಲೀಸ್ ಹೋಗಿ ಸರ್, ಮೇಡಮ್. ಪ್ಲೀಸ್ ಸರ್, ಬನ್ನಿ ನನ್ನ ನೀವು. ಮಾತು ಕೇಳಿ ಸರ್. ಬನ್ನಿ. ಪ್ಲೀಸ್ ನನ್ನ ಮಾತು ನಿಮ್ಗೆ ಕೇಳಿ ಹೇಳ್ತಿರೋದು ಬನ್ನಿ. ಸರ್. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ನೀವು ತುಂಬಾ ದಿವಸದಿಂದ ಕೆಲಸ ಮಾಡ್ತಿದ್ದೀರಲ್ಲ, ನಾನೇ ಅನುಪಮ ಅಂತ ನೀವು ನೋಡಿದಿರಲ್ಲ ಸರ್. ಇವ್ರ ಅನುಪಮ ಅಲ್ಲ ಅಂತ ಹೇಳ್ತಿದ್ದಾರೆ. ಅವ್ರೇನ್ ಹೇಳ್ತಾರೆ? ಈ ಬ್ಯಾಂಕ್ ನನ್ನ ಕಂಟ್ರೋಲ್ ಅಲ್ಲಿ ಇರೋದು. ನಾನು ಮನುಷ್ಯರನ್ನ ನಂಬೋದಿಲ್ಲ, ಪೇಪರ್ನ ನಂಬ್ತೀನಿ. ಸೆಕ್ಯೂರಿಟಿ ನೋಡ್ತಿದ್ಯಲ್ಲಯ್ಯ, ಬೆಳಗ್ಗೆ ಬೆಳಗ್ಗೆ ಯಾರ್ಯಾರೋ ಬರ್ತಾರೆ. ಹೊರಗಡೆ ಕಳ್ಸೋ. ಹಾಗಲ್ಲ ಸರ್, ಒಂದೇ ಒಂದು ಸರಿ ನಾನು ಹೊರ ಕಳ್ಸಯ್ಯ. ಪ್ಲೀಸ್ ನಾನು ಕರ್ಕೊಂಡು ಹೇಳ್ತೀನಿ ಹೋಗಯ್ಯ. ಸರ್. ಬನ್ನಿ ಅಮ್ಮ, Please, ನಿಮಗೆ ಹೇಳ್ತಿರೋದು please ಬನ್ನಿ. ಸರ್, ಒಂದ್ಸರ್ತಿ ನನ್ನ ಮಾತು ಕೇಳಿ ಸರ್. ಇಲ್ಲಿ ಎಲ್ಲೋ ಮೋಸ ಆಗಿದೆ ಸರ್. ಪ್ಲೀಸ್ ಹೇ ಮಿಸ್ಟರ್, ನೀನ್ ನಿಜವಾಗ್ಲೂ ಮನುಷ್ಯನೇನಾ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದ್ಯಲ್ಲ, ನಿನ್ನಂತವ್ರನ್ನ ಸುಮ್ನೆ ಬಿಡಬಾರ್ದು. ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕೊಡು. ಇಲ್ಲಿ ಭಯ ಪಡೋರು ಯಾರು ಇಲ್ಲ. ಬ್ಯಾಂಕಿಗೆ ಬಂದು ಗಲಾಟೆ ಮಾಡಿದ್ರಂತ ನಾನು ಕೊಡ್ತೀನಿ. ಮರ್ಯಾದೆಯಿಂದ ಹೇಳಿದ್ರೆ ಕೇಳಲಿಲ್ಲ, ಅದಕ್ಕೆ ಹೊರ ಕಳ್ಸಿದ್ವಿ. ಸುಳ್ಳು ಹೆಸರು ಹೇಳ್ಕೊಂಡು ದುಡ್ಡು ಹೊಡಿಯಕ್ ನೋಡಿದ್ರು. ಯಾಕೆ ಬದುಕ್ತಾರೋ ಇಂಥ ಬದುಕು. ಏಯ್ ಕಲ್ಯಾಣಿ, ಬೇಡಮ್ಮ. ಕೈ ಕೆಳಗಿಳಿಸು. ಅದ್ ಹಾಗಲ್ಲಮ್ಮ, ನಿನ್ಗೆ ಪ್ಲೀಸ್ ಕಲ್ಯಾಣಿ, ನಾನು ಹೇಳೋದನ್ನ ಕೇಳು. ಕೈ ಕೆಳಗಿಳಿಸು. ತಪ್ಪು ಮಾಡಿದ್ದು ಅಲ್ದೆ ಕೈ ಬೇರೆ ಎತ್ತುತ್ತೀರಾ? ನಮ್ಮಮ್ಮ ಏನ್ ತಪ್ಪು ಮಾಡಿದ್ದಾರೆ? ಸತ್ತೋಗಿರೋ ಅನುಪಮ ಅವ್ರು ದುಡ್ಡು ಹೊಡಿಬೇಕು ಅಂತ ತಾನೇ ಅನುಪಮ ಅಂತ ಬಂದಿದ್ದಾರೆ. ಮಗಳು ಮದುವೆ ಮಾಡ್ಬೇಕು, ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ. ಅನುಪಮ ಸತ್ತು ಹೋಗಿದ್ದಾರೆ ಅಂದ್ರೇನು? ಅನುಪಮ ಸತ್ತು ಹೋಗಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಅವರೇ ಅನುಪಮ ಅಂತ, ಅವ್ರು ಇನ್ನೂ ಬದುಕಿದ್ದಾರೆ ಅಂತ ಪ್ರೂಫ್ ತೋರ್ಸಕ್ ಹೇಳಿ, ನಾನು ದುಡ್ಡು ಕೊಡ್ತೀನಿ. ನಿಮ್ ಕಣ್ಮುಂದೆನೆ ಅನುಪಮ ಇದಾರಲ್ಲ, ನಾನೇ ಅವ್ರ ಮಗಳು ಕಲ್ಯಾಣಿ. ಓಹೋ, ಅಂದ್ರೆ ನೀವಿಬ್ರು ಕಳ್ರು ಅಂತ ಆಯ್ತು. ಶಟ್ ಅಪ್. ಸುಮ್ನೆ ನನಗೆ ನಿಮ್ ಜೊತೆ ಮಾತು. ಸರ್ಕಾರ ಕೊಟ್ಟಿರೋ ಗುರುತಿನ ಚೀಟಿ ಏನಾದ್ರೂ ಇದ್ರೆ ತಗೊಂಡ್ ಬನ್ನಿ. ಆಧಾರ್ ಕಾರ್ಡ್ ತರದ್ದು. ನೀವು ಬೇಕಂತಾನೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ಅರ್ಥ ಆಯ್ತು. ನಿಮ್ಮೆಲ್ಲರನ್ನು ಜೈಲಿಗೆ ಕಳಿಸ್ತೀನಿ. ಕಲ್ಯಾಣಿ, ನೀ ಸ್ವಲ್ಪ ಸುಮ್ಮನೆ ಇರು. ಮಾತಾಡ್ದೆ ಈ ಕಡೆ ಬಾ. ಇಂಥ ಮೂರ್ಖರ ಹತ್ರ ನಿನ್ನನ್ ಬಿಟ್ಟು ನಾನ್ ಹೇಗ್ ಹೋಗ್ಲಿ? ನೀನ್ ಸತ್ತು ಹೋಗಿದ್ಯಾ ಅಂತ ಡೆತ್ ಸರ್ಟಿಫಿಕೇಟ್ ಇದೆ ಅಂತಿದ್ದಾನೆ. ಅಷ್ಟಕ್ಕೂ ಇದ್ರ ಹಿಂದೆ ಏನೋ ಸ್ಕ್ಯಾಮ್ ಇದೆ. ಇದ್ರ ಹಿಂದೆ ಯಾರ್ಯಾರಿದಾರೋ ಎಲ್ಲರನ್ನೂ ಕಂಡುಹಿಡಿತೀನಿ. ಸರಿ, ಅದೇನ್ ಬೇಕೋ ಮಾಡ್ಕೊಳ್ಳಿ. ಸರ್ ಸರ್, ಮ್ಯಾನೇಜರ್ ಸರ್, ಪ್ಲೀಸ್ ಸರ್. ಸರ್, ಮ್ಯಾನೇಜರ್ ಸರ್, ನೀನ್ ಯಾಕಮ್ಮ ಅವ್ರನ್ನ ಬೇಡ್ಕೋತಿದ್ಯಾ? ನಿನ್ ಹತ್ರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ ಈ ತರ ಯಾವ್ದಾದ್ರು ಒಂದಿರುತ್ತಲ್ವಾ? ತಂದು ಅವ್ರ ಮುಖದ ಮೇಲೆ ಬಿಸಾಕೋಣ, ಎಲ್ಲ ಸರಿ ಹೋಗುತ್ತೆ. ಅದಷ್ಟನ್ನು ಅಮ್ಮ ಬೀರುನಲ್ಲಿಟ್ಟಿದ್ದಾರೆ. ಈಗ ನಾನು ಹೋಗೋದನ್ನೆಲ್ಲ ಕೇಳಿದ್ರೆ ಯಾಕೆ ಏನು ಅಂತ ಕ್ವೆಶ್ಚನ್ ಮಾಡ್ತಾರೆ. ಬ್ಯಾಂಕಲ್ಲಿರೋ ಹಣ ಬೇಕಾಗಿತ್ತು, ಪಲ್ಲವಿಗೆ ವರದಕ್ಷಿಣೆ ಕೊಡ್ಬೇಕಾಗಿತ್ತು ಅಂತ ಹೇಳೋಕ್ಕಾಗಲ್ವಲ್ಲ. ಗೊತ್ತಾದ್ರೆ ಮದ್ವೆ ನಿಂತು ಹೋಗುತ್ತೆ. ನಿಂತು ಹೋದ್ರೆ ನಿಂತು ಹೋಗ್ಲಿ ಬಿಡು, ನನಗೆ ಮದ್ವೆ ಇಷ್ಟ ಇಲ್ಲ. ನಿಜವಾಗ್ಲೂ. ಆದ್ರೂ ನನ್ಗೋಸ್ಕರ ನಿನ್ ದುಡ್ಡು ಕೊಡೋದು ಅಂದ್ರೇನು? ಏನ್ ಬೇಕಾಗಿಲ್ಲ. ಮಗಳ ಮದ್ವೆ ಮಾಡೋದು ತಾಯಿಯಾದವಳ ಕರ್ತವ್ಯ. ಆದ್ರೂ ವರದಕ್ಷಿಣೆಗೋಸ್ಕರ ಮದ್ವೆ ಮಾಡ್ಕೊಳ್ಳೋರು ಒಳ್ಳೆಯವ್ರು ಹೇಗಾಗ್ತಾರಮ್ಮ? ನನಗೂ ಈ ನಡುವೆನೆ ಗೊತ್ತಾಗ್ತಿರೋದು ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಅಂತ. ಮನಸ್ಸಿನಲ್ಲಿ ಒಂದನ್ನ ಇಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡ್ತಿದ್ರೆ ನಂಗೆ ಇಷ್ಟ ಆಗಲ್ಲ.
ಅಮ್ಮ ಅಮ್ಮ ಕಿತ್ತೋಯ್ತು. ನಾನ್ ಸರಿ ಮಾಡ್ತೀನಿ. ಸಹಾಯ ನನ್ಗೇನು ಬೇಕಾಗಿಲ್ಲ ಕಲ್ಯಾಣಿ, ನಾನೇ ಸರಿ ಮಾಡಿಸ್ಕೋತೀನಿ. ಅಮ್ಮ ಹಾಗೆ ಹೇಗ್ ಹೋಗ್ತೀಯ ಅಮ್ಮ? ಒಂದ್ ನಿಮಿಷ ಇರು, ನಾನ್ ಸರಿ ಮಾಡ್ತೀನಿ. ಬೇಡ ಅಂತ ನಾನು ಹೇಳ್ತಿದ್ದೀನಿ ತಾನೆ. ಅಮ್ಮ ನಾನೇನ್ ಬೇಕು ಅಂತ ಜಗಳ ಮಾಡ್ಲಿಲ್ಲ. ಅವ್ರು ನಿನ್ನ ತಳ್ಳಿದ್ದಕ್ಕೆ ನನ್ ಕೋಪ ಬಂತು. ನಿನಗಿನ್ನೂ ನನ್ ಮೇಲೆ ಕೋಪ ಕಡಿಮೆ ಆಗಿಲ್ಲ ಅಂತ ಅರ್ಥ ಆಗ್ತಿದೆ. ಬಿಸಿಲು ತುಂಬಾ ಜಾಸ್ತಿ ಇದೆಯಮ್ಮ, ಕಾಲಿಗೆ ಬೊಬ್ಬೆ ಬರುತ್ತೆ. ಒಂದ್ ನಿಮಿಷ ಇರು, ನಾನ್ ಸರಿ ಮಾಡ್ತೀನಮ್ಮ. ನೀನ್ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ಅಮ್ಮ? ಹೀಗ್ ಬರಿಗಾಲಲ್ಲಿ ಹೋಗ್ಬೇಕು ಅಂತಿದ್ರೆ ನನ್ನ ದಾಟ್ಕೊಂಡು ಹೋಗು. ಹುಚ್ಚುಚ್ಚಾಗಿ ಆಡ್ಬೇಡ ಕಲ್ಯಾಣಿ. ಏಳ್ ಮೇಲೆ ನನ್ ಚಪ್ಲಿನ ಸರಿ ಮಾಡ್ಕೊಡ್ತೀನಿ, ನೀನ್ ಹಾಕೊಂಡ್ ಹೋಗು. ಹಾಗಿದ್ರೆ ಮಾತ್ರ ಹೇಳ್ತೀನಿ. ಮೈಯೆಲ್ಲ ಉರಿತಿದೆ ಅಮ್ಮ, ಬೊಬ್ಬೆ ಬರೋ ತರ ಇದೆ. ಓಹ್, ನನ್ನ ಮಾತ ನೀನ್ ಯಾವತ್ ತಾನೇ ಕೇಳಿದ್ಯಾ? ಇವತ್ ಕೇಳೋದಕ್ಕೆ ಮೊದ್ಲು ಹೇಳು, ಎದ್ದೇಳು. ಈ ಚಪ್ಲಿ ಹಾಕೋ. ಪರವಾಗಿಲ್ಲ, ಹಾಕೋ ಅಮ್ಮ, ಹಾಕೋ. ನನ್ ಚಪ್ಲಿ ಸರಿ ಮಾಡೋವರೆಗೂ ಅದ್ ಹೇಗ್ ಕಾಲ್ನ ನೆಲದ ಮೇಲೆ ಇಟ್ಕೊಂಡಿರ್ತೀಯ? ನನ್ ಕಾಲ್ ಮೇಲೆ ಇಡಮ್ಮ. ಪರವಾಗಿಲ್ಲ. ಅಯ್ಯೋ, ಇಡು ಅಂತಿದ್ದೀನಲ್ಲ, ಇಡು, ಇಡಮ್ಮ. ನಿಜವಾಗ್ಲೂ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ಕಲ್ಯಾಣಿ? ಅಷ್ಟು ಪ್ರೀತಿ ಇದ್ದಿದ್ರೆ ನೀನು ಸಿದ್ದು ಪ್ರೀತಿಸ್ತಿರೋ ವಿಷಯ ಮೊದಲೇ ಯಾಕೆ ನನ್ನ ಹತ್ರ ಹೇಳಿಲ್ಲ? ನಾನು ನಿಮ್ಮಿಬ್ಬರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತನಾ? ಅಥವಾ ಇವಳು ನನ್ನ ಸ್ವಂತ ಅಮ್ಮ ಅಲ್ಲ, ಇವಳ ಹತ್ರ ಯಾಕೆ ಹೇಳಬೇಕು ಅಂತನಾ? ನಿನ್ ಕಾಲ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳೋ ಅವಕಾಶನ ಆ ದೇವ್ರು ನಂಗೆ ಈಗ ಕೊಟ್ಟಿದ್ದಾನೆ. ನಿಜವಾಗ್ಲೂ ನೀನ್ ಅನ್ಕೋತಿರೋ ಹಾಗೆ ನಾನ್ ಸಿದ್ದುನ ಪ್ರೀತಿಸ್ತಿಲ್ಲಮ್ಮ. ನಾನ್ ಯಾವ ತಪ್ಪು ಮಾಡಿಲ್ಲ. ನೀನ್ ತಲೆ ತಗ್ಸೋಂತ ಕೆಲ್ಸನ ನಾನ್ ಯಾವತ್ತೂ ಮಾಡಲ್ಲ. ನೀನಂದ್ರೆ ನಂಗೆ ಹೇಳ್ಕೊಳಕ್ಕಾಗ್ತಿರೋಷ್ಟು ಪ್ರೀತಿ. ನಿನ್ ನಂಬಿಕೆನ ನಾನ್ ಕಳ್ಕೊಳ್ಳಲ್ಲ. ಮನೆಯವರೇ ಯಾರೋ ನೀನ್ ಸತ್ತು ಹೋಗಿದ್ಯಾ ಅಂತ ಬ್ಯಾಂಕಲ್ಲಿ ಹೇಳಿದ್ದಾರೆ. ಅವ್ರನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಸಿದ್ದು ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಾದ್ಮೇಲೆ ನೀನ್ ಸತ್ತು ಹೋಗಿದ್ಯಾ ಅಂತ ಹೇಳಿರೋರ್ಗೆ ತಕ್ಕ ಶಾಸ್ತಿ ಮಾಡ್ತೀನಿ. ಅಮ್ಮ ಇವಾಗ ರೆಡಿ. ಹಾಕೋ ಅಮ್ಮ, ಹಾಕೋ. ಇವಾಗ ಶಾಪಿಗೆ ಹೋಗಿ ಹೊಸದ್ ತಗೊಳ್ಳೋಣ ಬಾ. ಅನುಪಮ ಬ್ಯಾಂಕ್ಗೆ ಹೋಗಿದ್ದಾಳೆ. ಆ ಮ್ಯಾನೇಜರ್ ನಾನು ಹೇಳ್ದಾಗ ಮಾಡಿದ್ನೋ ಅಥವಾ ಇಲ್ವೋ ಗೊತ್ತಾಗ್ತಿಲ್ಲ. ಅಲ್ಲಿ ಏನಾಗಿರ್ಬಹುದು? ಯಾಕಿನ್ನು ಫೋನ್ ಮಾಡಿಲ್ಲ? ಕಾಯ ಹಣ್ಣ? ಹಣ್ಣೆ ಮೇಡಮ್. ನೀವು ಹೇಳ್ದಾಗೆ ಡೆತ್ ಸರ್ಟಿಫಿಕೇಟ್ನ ಅನುಪಮ ಮುಂದೆ ಇಟ್ಟೆ.
ಅವ್ರಿಗೆ ಹೃದಯನೇ ನಿಂತೋದಾಗ ಆಯ್ತು. ತುಂಬಾ ಹೊತ್ತು ಕಣ್ಣೀರ್ ಹಾಕೊಂಡು ಬೇಡ್ಕೊಂಡ್ರು. ನನಗೆ ಪಾಪ ಅನ್ನಿಸ್ತು ಮೇಡಮ್. ಕರ್ಗ ಹೋದ್ರ ಏನು? ಕರ್ಗೋ ಹಾಗಿದ್ರೆ ನೀವು ಕೇಳ್ತಿದ್ದ ಹಾಗೆ ಈ ಕೆಲ್ಸಕ್ಕೆ ಒಪ್ಕೋತಿದ್ನಾ? ಇಷ್ಟಕ್ಕೂ ಏನ್ ಹೇಳಿದ್ಲು ಅನುಪಮ? ಬದುಕಿರೋ ಹಾಗೆ ಪ್ರೂಫ್ ತಗೊಂಬನ್ನಿ ಅಂತ ಹೇಳಿದೆ. ಅವ್ರೇನೋ ಸೈಲೆಂಟ್ ಆಗೇ ಇದ್ರು. ಅವ್ರ ಜೊತೆಗೆ ಕಲ್ಯಾಣಿ ಅಂತ ಇದ್ರು. ಆ ಹುಡುಗಿ ಪೊಲೀಸರಿಗೆ ಹೇಳ್ತೀನಿ ಅಂತ ರಾಧ ಅಂತ ಮಾಡಿದ್ಲು. ಬೇವರೇ ಇಳಿಸ್ಬಿಟ್ಲು ಮೇಡಮ್. ಕೊನೆಗೆ ಅವಳನ್ನ ಅನುಪಮ ಅವರೇ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು. ಅಷ್ಟೇ ತಾನೇ? ಅಷ್ಟೇ ಮೇಡಮ್. ಅನುಪಮ ಹೆಸರಲ್ಲಿರೋ ದುಡ್ಡು ನನ್ನ ಅಕೌಂಟಿಗೆ ಬರ್ತಿದ್ದ ಹಾಗೇನೆ ನಿಮಗ್ ಕೊಡ್ಬೇಕಾಗಿರೋ 10% ಕಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನನ್ಗೊಂದು ಡೌಟು. ಏನು? ಒಂದು ವೇಳೆ ಅವರು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ತಂದು ಪ್ರೂಫ್ ತೋರಿಸಿದ್ರೆ? ಅದು ಆಗದೆ ಇರೋ ಕೆಲಸ. ನಮ್ಮಮ್ಮ ಅದನ್ನ ಭದ್ರವಾಗಿ ಬೀರೂನಲ್ಲಿಟ್ಟಿದ್ದಾಳೆ. ಅನುಪಮ ಕೇಳಿದ್ಲು ಅನ್ಕೊಳ್ಳಿ, ಯಾಕೆ ಏನು ಎತ್ತ ಅಂತ ಕೇಳ್ತಾಳೆ. ಬ್ಯಾಂಕ್ಗೋಸ್ಕರ ಅಂತ ಹೇಳಕ್ಕಾಗಲ್ಲ ಅವಳಿಗೆ. ನೀವು ಭಯ ಪಡೋ ಅಂತ ಅಗತ್ಯನೇ ಇಲ್ಲ. ಓಕೆ ಮೇಡಮ್. ಅನುಪಮ, 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 ಏನ್ ಬೇಕಾಗಿತ್ತು ಅತ್ತೆ? ಅನುಪಮ ಎಲ್ಲಿ ಹೋಗಿದ್ದಾಳೆ? ಬ್ಯಾಂಕ್ಗೆ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಅಯ್ಯೋ, ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ ಅತ್ತೆ. ಅದು ಕಲ್ಯಾಣಿ ಕೂಡ ಇಲ್ಲ. ಅಮ್ಮಂಗ್ ಹೇಳ್ದಿರೋ ಅಂತ ಕೆಲ್ಸ ಏನಿದೆ ಪಲ್ಲವಿ? ಅನುಪಮಗೆ ಹೊರಗಡೆ. ಇವರೊಬ್ರು ಮಧ್ಯದಲ್ಲಿ ಪಾನಕದಲ್ಲಿ ನೊಣದ ಹಾಗೆ. ಅಲ್ಲೋಡಿ ಅತ್ತೆ, ಬಂದ್ಬಿಟ್ರು. ಅನುಪಮ, ಕಲ್ಯಾಣಿ ನಿಶ್ಚಿತಾರ್ಥಕ್ಕೆ 2 ದಿನ ಮಾತ್ರ ಉಳ್ಕೊಂಡಿದೆ. ಸೀರೆ ಒಡವೆಗಳನ್ನ ತಗೋಬೇಕು. ಇಂಥ ಸಮಯದಲ್ಲಿ ಎಲ್ಲಿಗೆ ಹೋಗಿದ್ದೆ ಅನುಪಮ? ಬ್ಯಾಂಕಿಗೆ ಅಜ್ಜಿ. ಅಲ್ಲಿಗೆ ಯಾಕೆ ಹೋಗಿದ್ರಿ? ಅಲ್ಲೇನ್ ಕೆಲಸ ಇತ್ತು? ಬ್ಯಾಂಕ್ಗಲ್ಲಮ್ಮ, ಬ್ಯಾಂಕ್ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಬರುವಾಗ ಚಪ್ಪಲ್ ಕಿತ್ತೋಯ್ತು, ಹೊಸ ತಗೊಂಡು ಬಂದ್ವಿ. ಹೌದಾ, ಸರಿ. ನಿಶ್ಚಿತಾರ್ಥಕ್ಕೆ ಏನೇನ್ ಬೇಕು ಅಂತ ಪುರೋಹಿತ್ರ ಹತ್ರ ಕೇಳಿ ಬಾಲಾಜಿಗೆ ಹೇಳು. ಕೊನೆಗಳಿಗೆಲಿ ಎಲ್ಲ ಅವಸರ ಆಗುತ್ತೆ. ಹಾಗೆ ಆಗ್ಲಮ್ಮ. ಕಲ್ಯಾಣಿ, ನಿಶ್ಚಿತಾರ್ಥಕ್ಕೆ ನಿನ್ ಸ್ನೇಹಿತರನ್ನ ಯಾರನ್ನಾದ್ರೂ ಕರೆಯೋದಾದ್ರೆ ಕರಿ. ಚಿನ್ನಿ, ಚಿನ್ನಿ, ನೀನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ರೆ ಕೈಯಲ್ಲಿ ಪ್ರಸಾದ ಇರ್ಬೇಕಿತ್ತು, ಹಣೆಯಲ್ಲಿ ಕುಂಕುಮ ಇರ್ಬೇಕಿತ್ತಲ್ವಾ? ಯಾವ್ದ್ರ ಬಗ್ಗೆನೋ ಗಾಬರಿ ಪಡ್ತಿದ್ಯಾ, ಏನನ್ನೋ ಮುಚ್ಚಿಡ್ತಿದ್ಯಾ ಅನ್ನೋದು ಅರ್ಥ ಆಗ್ತಿದೆ. ಎಷ್ಟು ದಿನ ಬಚ್ಚಿಡ್ತೀಯ ಬಿಡು, 2 ದಿನ ತಾನೇ. ಪೊಲೀಸ್ ನಾಯಿ ಆದ್ರೂ ವಾಸನೆ ನೋಡಿ ಅನುಮಾನ ಪಡುತ್ತೆ. ಇವ್ರಿಗೆ ಮಾತ್ರ ಯಾವಾಗ್ಲೂ ಎಲ್ಲರ ಮೇಲೂ ಅನುಮಾನನೇ. ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕು. ಕಲ್ಯಾಣಿ, ನೀನ್ ಒಳಗೆ ಹೋಗು. ಈ ಕಲ್ಯಾಣಿನ ಯಾಕೆ ಕರ್ಕೊಂಡು ಹೋಗಿದ್ರಿ ಅಮ್ಮ? ಅವಳು ಎಲ್ರಿಗೂ ಹೇಳ್ಬಿಡ್ತಾಳೆ. ಅತ್ತೆ ನನಗ್ ಬೈತಾರೆ. ನನ್ಗೇನಾದ್ರೂ ಬೈದ್ರೆ ಮದ್ವೆ ನಿಂತು ಹೋಗುತ್ತೆ. ಮೊದ್ಲೇ ಹೇಳ್ತಿದ್ದೀನಿ. ನಾನು ಹೇಳ್ತೀನಿ ಬಿಡು ಪಲ್ಲವಿ, ಅವಳು ಯಾರ ಹತ್ರನೂ ಹೇಳಲ್ಲ. ಅವಳ ವಿಷಯ ಸರಿಯಮ್ಮ. ನೀವೇನು ಬರಿಗೈಲಿ ಬಂದಿದ್ದೀರಾ? ದುಡ್ಡನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರಾ? ಮತ್ತೆ ನನಗೆ ಮೆಸೇಜ್ ಬಂದಿಲ್ಲ ಅಲ್ಲ? ಅದು ಪಲ್ಲವಿ, ನಿಮ್ಮನ್ನ ನೋಡ್ತಿದ್ರೆ ಏನೋ ಬ್ಯಾಡ್ ನ್ಯೂಸ್ ಹೇಳೋ ತರ ಇದ್ದೀರಾ. ಮಾತು ಉಳಿಸ್ಕೊಳ್ಳೋ ತರ ಕಾಣ್ತಿಲ್ಲ. ಇಲ್ಲ ಪಲ್ಲವಿ, ನಿನಗೆ ಮಾತು ಕೊಟ್ಟ ಹಾಗೇನೆ ಮದುವೆಗೆ ಮುಂಚೆನೆ ನಾನು ದುಡ್ಡು ಕೊಟ್ಬಿಡ್ತೀನಿ. ಅದಕ್ಕೆ ನನಗೊಂದು 2 ದಿನ ಟೈಮ್ ಬೇಕು.
ಮದ್ವೆವರೆಗೂ ಬೇಕು ಅಂದ್ರೆ ಆಗಲ್ಲ, ನಿಶ್ಚಿತಾರ್ಥಕ್ಕೂ ಮುಂಚೆನೆ ಕೊಡ್ಬೇಕು. ಸರಿ ಪಲ್ಲವಿ, ಖಂಡಿತ ಕೊಡ್ತೀನಿ, ನನ್ನನ್ನು ನಂಬು. ನೋಡೋಣ, ನಿಮ್ ಮಗಳ ಮದ್ವೆ ನಿಮ್ ಕೈಯಲ್ಲೇ ಇದೆ. ಜೋಕ್ ಅಲ್ದೆ ಇನ್ನೇನ್ ಮೇಡಮ್, ಅನುಪಮ ಅವ್ರು ಸತ್ತು ಹೋಗಿ 1 ವರ್ಷದ ಮೇಲೆ ಆಯ್ತಲ್ವಾ? ಡೆತ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ.